inaugurate this competition. So this is the quiz related to Election Commission of India. The questions are based on elections. What are the basics in elections? How we conduct elections? ನಮ್ಮ ಒಂದು ಚುನಾವಣಾ ಅಧಿಕಾರಿ ಯಾವ ರೀತಿ ನಮ್ಮ ಒಂದು ಎಲೆಕ್ಷನ್ ಅಲ್ಲಿ ಬೇಸಿಕ್ ಥಿಂಗ್ಸ್ ನಾವು ಏನು ಅರ್ಥ ಮಾಡ್ಕೋಬೇಕು, ನಮಗೆ ಏನೇನು ಅರ್ಥ ಏನೇನು ಗೊತ್ತಿರಬೇಕು, ನಾವು ವೋಟ್ ಹಾಕ್ತಿದ್ದೀವಿ ಅಂದರೆ ನಮಗೆ ಬೇಸಿಕ್ ಥಿಂಗ್ಸ್ ನಮ್ಮ ದೇಶದಲ್ಲಿ ಏನೇನಿದೆ, ನಮಗೆ ಏನೇನು ಆಗ್ತಿದೆ ಅಂತ ತಿಳ್ಕೊಳ್ಳೋ ಉದ್ದೇಶದಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಎಲೆಕ್ಷನ್ ಅವೇರ್ನೆಸ್ ತರಬೇಕು. ಆ ಒಂದು ಉದ್ದೇಶದಲ್ಲಿ ನಿಮಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಓಕೆ ಓಕೆ, ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ಕ್ವಶನ್ನಿಗೂ 1 ನಿಮಿಷ ಕಾಲಾವಕಾಶ ಇರುತ್ತೆ. ಪಾಸ್ ಒಂದು ಆನ್ಸರ್ ಮಾಡಿ, ಫಸ್ಟ್ ಯಾರಿಗೆ ಕಳಿಸಿರ್ತೇವೋ ಅವ್ರು ಆನ್ಸರ್ ಮಾಡಿದರೆ 10 ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಪಾಸ್ ಮಾಡಿದ ಕ್ವಶನ್ ಅವ್ರು ಏನಾದರೂ ಆನ್ಸರ್ ಮಾಡಿದರೆ 5 ಪಾಯಿಂಟ್ಸ್ ನೆಕ್ಸ್ಟ್ ಟೀಮಿಗೆ ಇಲ್ಲಿ ಸಿಗುವಂಥದ್ದು. ಫಸ್ಟ್ ಅಟೆಂಪ್ಟ್ ಆನ್ಸರ್ ಮಾಡಿದಾಗ ಅವ್ರಿಗೆ ಸಿಗುವಂಥದ್ದು 10 ಪಾಯಿಂಟ್ಸ್. ಓಕೆ, ಸೊ ಯಾರು ಫಸ್ಟ್ ವಿನ್ನರ್ 3 ವಿನ್ನರ್ಸ್ ನಾವಿಲ್ಲಿ ಮಾಡ್ತೀವಿ, ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್. ಈ ಒಂದು ವಿನ್ನರ್ಸ್ ಆದವರು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೋ ತಾಲೂಕು ಲೆವೆಲ್ ಹೋಗೋದೇ ಚಾನ್ಸಸ್ ಇರುತ್ತೆ, ನಾನು ನಿಮಗೆ ಕಳಿಸ್ಕೊಡೋದು ಚಾನ್ಸಸ್. ಓಕೆ, ಆರ್ ಯು ರೆಡಿ? ಮತ್ತೆ ಯಾವ ಟೀಮ್ ಇದೆ ಪೂರ್ತಿ ಒಂದು ರೌಂಡ್ ಪಾಸ್ ಇದೆ ಆಗುತ್ತೆ. ನೆಕ್ಸ್ಟ್ ಟೀಮ್ ನೆಕ್ಸ್ಟ್ ಲಾಸ್ಟ್ ಯಾರು ಇರ್ತಾರೋ ಅಲ್ಲಿವರೆಗೆ ಪಾಸ್ ಆಗುತ್ತೆ. ಇದು ಪಾಸ್ ಆಗ್ತಾ ಬಂದ್ರೆ ಪಾಸ್ ಆಗುತ್ತೆ, ಪಾಸ್ ಆದ್ರೆ ಆನ್ಸರ್ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಎರಡು ಪಾಸ್ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಪಾಸ್ ಬೇಡ. ಅಲ್ಲ ಸರ್, ಒಂದು ಪಾಸ್ ಮಾಡಿದೆ ಅಷ್ಟೇ, ಅದಕ್ಕೆ ಸರ್ 5 ಪಾಸ್ ಸಡನ್ಲಿ ಹೇಳಿದ್ದು ಸರ್. ಆಯಿತು, ತೊಂದರೆ ಕೊಡೆ ಯಾಕಂತ ತುಂಬ ಕೊಟ್ಟು ನನಗೆ ಚರ್ಚಿಸ್ಬೇಕು ಕನ್ನಡ. ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು? ಹೂ ವಾಸ್ ದ ಫಸ್ಟ್ ಎಲೆಕ್ಷನ್ ಕಮಿಷನರ್? ಸುಕುಮಾರ್ ಸೆನ್, BS Ramadevi, Shankar Dayal Sharma and Rajendra Prasad. Your time starts now. Sukumar Sen, BS Ramadevi, Shankar Dayal Sharma, Rajendra Prasad. Right answer is option A, Sukumar Sen. So the first election commissioner of India is Sukumar Sen. So no points to option team 1. So next question for team 2. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಭಾರತದಲ್ಲಿ ಚುನಾವಣೆಗಳನ್ನು ನಿಯಂತ್ರಿಸಲು, ನೇರ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಇರುತ್ತದೆ ಅಂತ ಹೇಳುತ್ತದೆ? Which article of the Constitution of India states that there shall be an election commission to regulate elections in India to conduct direct elections? So your options: Article 344, Article 324, Article 333 and Article 370. ಅಲ್ಲ ಸರ್, The right answer is option B, Article 324. So no points for team 2. Next question to team 3. ಚುನಾವಣಾ ಆಯೋಗದ ಸೆಕ್ರೆಟರಿಯೇಟ್ ಎಲ್ಲಿದೆ? Where is the election commission secretariat located? Okay, so your options: New Delhi, Mumbai, Gurgaon, Chandigarh. Your time starts now. Option sure, lock madalva? Yes. Option A, New Delhi. So 10 marks for team 3. Discussion ಮಾಡಿ. So next 4. Who appoints the election commissioner? ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? Your options: Chief Election Commissioner, Indian President, Indian Prime Minister, Parliament of India. ಯಾವ ಟೀಮ್ ಸರ್ ಇದು? Team 4. Team 4 ನೀವಾ? Option B. Option B, Indian President. ಲಾಕ್ ಮಾಡಲ್ವಾ? ಪಕ್ಕ ಇದ್ದೀರಾ?
Yes, are you sure? The right answer is option B, Indian President. 10 points for team 4. So next question for team 5. What is the tenure of the Election Commissioner of India? ಭಾರತದ ಚುನಾವಣಾ ಆಯುಕ್ತರ ಅವಧಿ ಎಷ್ಟು? ಆಪ್ಷನ್ 1 5 ವರ್ಷ ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲಾಗುತ್ತೋ ಅದು. 4 ವರ್ಷ ಅಥವಾ 63 ವರ್ಷಗಳು ಯಾವುದು ಮೊದಲು? 5 ವರ್ಷಗಳು ಅಥವಾ 62 ವರ್ಷಗಳು ಯಾವುದು ಮೊದಲು? Sir, option A. ಆಪ್ಷನ್ ಎ 5 years or 65 years. 5 ವರ್ಷ ಅಥವಾ 65 ವರ್ಷದ ವಯಸ್ಸು ಯಾವುದು ಮೊದಲಾಗುತ್ತೋ ಅವಾಗ ಏನಾಗುತ್ತೆ, ಅವಧಿ ಮುಗಿಯುತ್ತೆ ಅಂತ ನೀವು ಹೇಳ್ತಿದ್ದೀರಾ, ಹೌದಲ್ವಾ? ಎಸ್, ರೈಟ್ ಆನ್ಸರ್ ಈಸ್ ವಯಸ್ಸು ಯಾವುದು ಮೊದಲಾಗುತ್ತೋ ಅವಾಗ ಅವಧಿ ಮುಗಿಯುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಫಾರ್ ಟೀಮ್ 6. ವೆನ್ ಇಸ್ ದ ಇಂಡಿಯಾ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಇವರ ಆಪ್ಷನ್ 1951, 52, 50, 51, 55, 56, 77, 77. ಆಪ್ಷನ್ ಅಲ್ಶೋ ಯಾಕೊಂಡು The right answer is option A. So 10 points for team 6. ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೌಂಡ್ ಸದಸ್ಯರಲ್ಲಿ ಯಾರೆಲ್ಲ ಸೇರಿದ್ದಾರೆ, ಚುನಾವಣಾ ಆಯೋಗದಲ್ಲಿ ಯಾರ್ಯಾರು ವ್ಯಕ್ತಿಗಳು ಇರ್ತಾರೆ? ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರು, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು 3 ಚುನಾವಣಾ ಆಯುಕ್ತರು, ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಚುನಾವಣಾ ಆಯುಕ್ತರು. ಚುನಾವಣಾ ಆಯೋಗದ ಸದಸ್ಯರಲ್ಲಿ ಯಾರ್ಯಾರು ಇರುತ್ತಾರೆ, ಯಾವ ಸದಸ್ಯರು ಇರುತ್ತಾರೆ? Next question for team 2. Under which of the following provision of booth level officer appointed? ಈ ಕೆಳಗಿನಲ್ಲಿ ಯಾವ ನಿಬಂಧನೆ ಅಡಿಯಲ್ಲಿ ಬೂತ್ ಮಟ್ಟದ ಅಧಿಕಾರಿಯನ್ನು ನೇಮಿಸಲಾಗುತ್ತದೆ? So your options: section 13B subsection 2 of the representation of people. Option D. क्या पढ़ोगे? The right answer is option A. Section 13B subsection 90 years, 100 years, no limit. ಮತದಾರ ಪಟ್ಟಿಯಲ್ಲಿ ನೋಂದಣಿಗಾಗಿ ನಿಗದಿಪಡಿಸಿದ ಗರಿಷ್ಠ ವಯಸ್ಸು ಎಷ್ಟು? ಡಿ. ರಿಜಿಸ್ಟ್ರೇಷನ್ ಮಾಡಿಕೊಳ್ಳಕ್ಕೆ ಯಾವುದೇ ರೀತಿಯಾದಂಥ ಲಿಮಿಟ್ ಇಲ್ಲ. 110 ವರ್ಷ ಆದರೂ 200 ವರ್ಷ ಆದರೂ ನೀವು ಎಲೆಕ್ಷನ್ ವೋಟ್ ಆಗೋಕ್ಕೆ ಇಲ್ಲಿ ರಿಜಿಸ್ಟ್ರಲ್ಲಿ ಮಾಡಿಸ್ತಾರೆ. ಓಕೆ. ಸಾಮಾನ್ಯವಾಗಿ ಅನುಮತಿಸಬಹುದಾದ ಗರಿಷ್ಠ ದೂರ ಮಿತಿ ಎಷ್ಟು? ಯುವರ್ ಆಪ್ಷನ್ಸ್: 1 ಕಿಲೋಮೀಟರ್ ವರೆಗೆ, 2 ಕಿಲೋಮೀಟರ್, 3, 4 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟಿದೆ ಪೋಲಿಂಗ್ ಸ್ಟೇಷನ್ ಇಂದ ಮತದಾರರು? 10 points for team 4. Next question. Symbols of the political parties at the time of election are allotted by. ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ಈ ಕೆಳಗಿನವುಗಳಿಂದ ಹಂಚಿಕೆ ಮಾಡಲಾಗುತ್ತದೆ. ಆಪ್ಷನ್ಸ್: ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸಿಇಒ ಆಫ್ ದಿ ಸ್ಟೇಟ್, ರಿಟರ್ನಿಂಗ್ ಆಫೀಸರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಪ್ಷನ್ ಎ. ಓಕೆನಾ? ಲಾಕ್ ಮಾಡಲ್ವಾ? ದ ರೈಟ್ ಆನ್ಸರ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ.
10 points for big 5. Next, ನಿಯಂತ್ರಣ ಘಟಕ ಎ ಮತ್ತು ಬಿ ಎರಡು ಮೇಲಿನವುಗಳಲ್ಲಿ ಯಾವುದು ಇಲ್ಲ. The right answer is option D. Control unit, ನಿಯಂತ್ರಣ ಘಟಕ. ಸೊ ಇದನ್ನ ಬಳಸ್ಕೊಂಡು ಏನು ಮಾಡ್ತೀವಿ ನಾವು ಎಷ್ಟು ಓಡಿಸೋದ್ರಲ್ಲಿ ಕೌಂಟ್ ಮಾಡಬಹುದು. ಸೊ ನೆಕ್ಸ್ಟ್ ಥರ್ಡ್ ರೌಂಡ್ ಫಾರ್ ಫಸ್ಟ್ ಟೀಮ್ ಎಷ್ಟು ಸ್ಥಾನಗಳ ಸಂಖ್ಯೆ ಇರುತ್ತೆ? 525, 535, 560. ಓಕೆನಾ? ಲಾಕ್ ಕೊಡಲ್ವಾ? ಸೊ ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ 535 ಅಂತ ಇವರು ಹೇಳ್ತಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ರೈಟ್. ಟೋಟಲ್ 545 ಇದೆ. ಹೌದಾ? No points for team 1. Okay sir. Next question. ಚುನಾವಣಾ ಆಯೋಗದೊಂದಿಗೆ ವ್ಯವಹರಿಸುತ್ತದೆ. ಚುನಾವಣಾ ಆಯೋಗವನ್ನು ಜನವರಿ 251ರಂದು ಸ್ಥಾಪಿಸಲಾಯಿತು. ಆರ್ಟಿಕಲ್ 328 ಅನುಚ್ಛೇದ 325 ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪವನ್ನು ನಿಷೇಧಿಸಿದೆ. ಇರುವಂತಹ ಆಪ್ಷನ್ಸ್ಗಳಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆ? ಅಲ್ಲಿರುವಂತಹ ಆಪ್ಷನ್ಸ್ ಇಟ್ ಈಸ್ ಆಟೋನಮಸ್ ಲೀಗಲ್ ಬಾಡಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ 15ನೇ ಭಾಗವು ಚುನಾವಣಾ ಮತ್ತು ಚುನಾವಣಾ ಆಯೋಗದೊಂದಿಗೆ ವ್ಯವಹರಿಸುತ್ತದೆ. ಇದು ಸರಿನೋ ತಪ್ಪು? ನೆಕ್ಸ್ಟ್ ಥರ್ಡ್ ಆಪ್ಷನ್ ಚುನಾವಣಾ ಆಯೋಗವು ಜನವರಿ 25, 1950ರಂದು ಆಪ್ಷನ್ ಎ ಟು ಆ್ಯಂಡ್ ಚುನಾವಣಾ ಆಯೋಗವನ್ನು ಜನವರಿ 25, 1950ರಂದು ಸ್ಥಾಪಿಸಲಾಯಿತು. ಸೊ ಇವೆರಡು ಇದಕ್ಕೆ ಸಂಬಂಧಪಟ್ಟ ವಿವರಣೆ ಅಂತ ಇವರು ಹೇಳ್ತಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2 and 3. 10 points for booth level agents. Option 1 ರಿಟರ್ನಿಂಗ್ ಆಫೀಸರ್. ಆಪ್ಷನ್ 2 ಜಿಲ್ಲಾ ಚುನಾವಣಾ ಅಧಿಕಾರಿ, ರಾಜಕೀಯ ಪಕ್ಷ, ಶಾಸಕ. ಯಾರು ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಿಸುತ್ತಾರೆ? ರಿಟರ್ನಿಂಗ್ ಆಫೀಸರ್. ಹರೀಶರ್ ಮಾತಾಡಿ ಲಾಕ್ ಮಾಡೋಣವಾ? ಆಪ್ಷನ್ ಬಿ. ಹೇಳ್ತೀವಿ ಎ ಆರ್ ಬಿ? A or B? Yes, the right answer is option C. ಆಯಾ ರಾಜಕೀಯ ಪಕ್ಷಗಳು ತಮ್ಮ ಬೂತ್ ಏಜೆಂಟರನ್ನು ನೇಮಿಸುತ್ತಾರೆ. ಗೊತ್ತಾಯ್ತಾ? Yes, no points for team 3. Eligible to cast a vote. Option 1 epic ಹೊಂದಿರುವುದು. Option 2 passport ಹೊಂದಿರುವುದು. Option 3 ಪಡಿತರ. Option D sir. Option D ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವುದು. ಸರಿಯಾ? The right answer is option D. ಒಂದು ಲಿಸ್ಟ್ ಆಗಿ ಎನ್ರೋಲ್ಮೆಂಟ್ ಮಾಡಿದಾಗ ಏನಾಗುತ್ತೆ ನಾವು ವೋಟ್ ಅಲೋಕೇಶನ್ ಫಾರ್
That is important. Next question for team discuss. Election process identity card, election party. Option final. D or C? C. Election profile identity. Lock ಮಾಡಲ್ವಾ? ಇಬ್ರು ಹೇಳಿ. The right answer is option none of the. So right answer ಏನು? Election photo identity card. Election photo identity card. Lack of confidence. Yes. Next question for last question for team 6. Of last epic. Duplicate epic card can be issued on the payment of prescribed fee. Duplicate card. ಎಷ್ಟು ಪೇಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಡೂಪ್ಲಿಕೇಟ್ ನಿಮಗೆ ಸಿಗುತ್ತೆ ಓಕೆನಾ ಅಮೌಂಟ್ 10 rupees 25 rupees 50 rupees 70. ಡೂಪ್ಲಿಕೇಟ್ ಐಡೆಂಟಿಟಿ ಕಾರ್ಡ್ ಏನಿರುತ್ತೋ ಅದು ನೀವು ಪಡಿಬೇಕು ಅಂದರೆ ಎಷ್ಟು ಪೇಮೆಂಟ್ ನೀವು ಇಲ್ಲಿ ಮಾಡಬೇಕು? 10 ರೂಪಾಯಿ 25 ರೂಪಾಯಿ 50 ರೂಪಾಯಿ 75. ಅವರು ಡಿಕ್ಲೇರ್ ಮಾಡಿ. ಡೂಪ್ಲಿಕೇಟ್ ಎಪಿಕ್ ಕಾರ್ಡ್ ಅನ್ನು ಪಡೆಯೋದಕ್ಕೆ ಎಷ್ಟು ಹಣ ಪಾವತಿಸಬೇಕು? 10 ರೂಪಾಯಿ 25 ರೂಪಾಯಿ 50 ರೂಪಾಯಿ 75. 10 ರೂಪಾಯಿ ಫೈನಲ್. ಆಪ್ಷನ್ ಎ 10 ರೂಪಾಯಿ ಫೈನಲ್. ಲಾಕ್ ಮಾಡಲ್ವಾ? ಮತ್ತೆ ಯಾರಾದ್ರೂ ಹೇಳಿರ್ತೀರಾ? 25 2 ಸಾರಿ ಫೈನಲ್. ಲಾಕ್ ಮಾಡಲ್ವಾ? The right answer is 25 rupees. So ನಿಮ್ಮ ಡೂಪ್ಲಿಕೇಟ್ ಎಪಿಕ್ ಕಾರ್ಡ್ ಪಡೆಯೋದಕ್ಕೆ 25 ರೂಪಾಯಿಗಳು ನೀವು ಪೇಮೆಂಟ್ ಮಾಡಿ ಪಡೀರಿ. ಓಕೆ, ನಮಗೆ ಈ ಒಂದು ಎಲೆಕ್ಷನ್ ಸಂಬಂಧಪಟ್ಟ ನಮಗೆ ಏನು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ತಿಳಿದಿರಬೇಕು. ನೆಕ್ಸ್ಟ್ ನಾವು ವೋಟಿಂಗ್ ಮಾಡಬೇಕಾದ್ರೆ ನಮ್ಮ ವೋಟಿಂಗ್ ಪವರ್ಗಳು ಏನು, ನೆಕ್ಸ್ಟ್ ನಾವು ಯಾವ ರೀತಿ ವೋಟಿಂಗ್ ಮಾಡಬೇಕು, ಅದಕ್ಕಿರುವಂತಹ ಅರ್ಹತೆಗಳೇನು, ನಮ್ಮ ಒಂದು ಹಕ್ಕುಗಳೇನು, ಪ್ರತಿಯೊಂದು ಹುಡುಗರಲ್ಲಿ ಏನು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳಿ ಈ ಒಂದು ಕ್ಯಾಂಪೇನ್ ನಡೆಸೋದು. ಓಕೆ, ಯಾರ್ಯಾರು ಸರ್? ಈ ಕ್ವಿಜ್ ಕಂಪ್ಲೀಟ್ ಆದ್ಮೇಲೆ ಫಲಿತಾಂಶ ಈ ರೀತಿ ಇದೆ. ಮೊದಲ ತಂಡ ಯಾವುದೇ ಅಂಕಗಳನ್ನ ಪಡ್ಕೊಂಡಿಲ್ಲ, ಎರಡನೇ ತಂಡ 10 ಅಂಕಗಳನ್ನ ಪಡ್ಕೊಂಡಿರುತ್ತೆ, ಮೂರನೇ ತಂಡ 20 ಅಂಕಗಳನ್ನ ಪಡ್ಕೊಂಡಿರುತ್ತೆ, ನಾಲ್ಕನೇ ತಂಡ 30 ಅಂಕಗಳನ್ನ ಪಡ್ಕೊಂಡು ನೆಕ್ಸ್ಟ್ ನಾಲ್ಕನೇ ತಂಡ 10 ಅಂಕಗಳನ್ನ ಪಡ್ಕೊಂಡಿರುತ್ತೆ, ಐದನೇ ತಂಡ 20 ಅಂಕಗಳನ್ನ ಪಡೆದಿರುತ್ತೆ. ಇಲ್ಲಿ 5 10 ಇಲ್ಲಿ 3 ಮತ್ತು 6ನೇ ತಂಡ ಡೈ ಆಗಿರುತ್ತೆ. 3 ಮತ್ತು 6 ಅರ್ಥ ಆಯ್ತಲ್ವಾ? ಒಂದ್ಸೇನೆಲ್ಲ ಒಂದು ಕ್ವಶನ್ ಅನ್ನ ಕೇಳ್ತಾರೆ, ಓಕೆನಾ? ಆ ಕ್ವಶನ್ಗೆ ಯಾರು ಫಸ್ಟ್ ಆನ್ಸರ್ ಅನ್ನ ಹೇಳ್ತಾರೋ ಸೊ ಅವರು ಸೆಕೆಂಡ್ ಪ್ಲೇಸ್ ಅನ್ನ ಟೇಕಪ್ ಮಾಡ್ತಾರೆ. ಟೀಮ್ ಥರ್ಡ್, ಓಕೆನಾ? ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಯಾರು? ಭಾರತದ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ಯಾರು? ಆಪ್ಷನ್ ಎ ಪ್ರತಿಭಾ ಪಟೇಲ್, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ವಿ.ಎಸ್. ರಮಾದೇವಿ, ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್.
ಆಪ್ಷನ್ ಎ ಪ್ರತಿಭಾ ಪಟೇಲ್, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ವಿ.ಎಸ್. ರಮಾದೇವಿ, ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್ ದೇವಿ. ಕರೆಕ್ಟಾ? Yes, right answer. 10 points for team 3. ಚುನಾವಣಾ ಆಯೋಗದಲ್ಲಿ ಎಷ್ಟು ಚುನಾವಣಾ ಆಯುಕ್ತರು ಇದ್ದಾರೆ? ಚುನಾವಣಾ ಆಯೋಗದಲ್ಲಿ ಎಷ್ಟು ಚುನಾವಣಾ ಆಯುಕ್ತರು ಇದ್ದಾರೆ? ಓಕೆ, ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಆಯೋಗದಲ್ಲಿ ಎಷ್ಟು ಚುನಾವಣಾ ಆಯುಕ್ತರು ಇದ್ದಾರೆ? ಎ ಆಪ್ಷನ್ ಎ 3 ಅಂತ ಹೇಳ್ತಾ ಇದ್ದೀವಿ. ಫೈನಲ್? ರೈಟ್ ಆನ್ಸರ್. ಯಾರು ಮುಖ್ಯ ಬರೋದು ಅದೇ ಒನ್ ಟೈಮ್ ಅವರ ಶ್ರಮಕ್ಕೆ ಬಿಟ್ಟಿದ್ದೀವಿ. ಇನ್ನೊಂದ್ಸಲ ಪ್ರತಿಫಲ ಸಿಕ್ಕಿದೆ, ಇನ್ನೊಂದ್ಸಲ ಅವರ ಲಗ್ನ ಟೆಸ್ಟ್ ಮಾಡ್ಕೊಂಡು ಅದೃಷ್ಟ ಹುಡ್ಕೋಣ. ಆಪ್ಷನ್ ಕೂಡ ಬೇಡ, ಕ್ವಶನ್ ಕೇಳಿದ್ರೆ ಆಪ್ಷನ್ ಇದೆ. ಆಪ್ಷನ್ ಅದೇ ಲಾಸ್ಟ್ ಕ್ಲಾಸ್. ಇದು ಲಾಸ್ಟ್ ಕ್ವಶನ್. ಇದರಲ್ಲೂ ಏನಾದ್ರು ಟೈ ಆಯಿತು ಅಂತಂದ್ರೆ ಲಕ್ ಅನ್ನ ಅದೃಷ್ಟವನ್ನ ಚೆಕ್ ಮಾಡೋಣ. ಓಕೆ, ಸೊ ಅಟ್ ಎ ಟೈಮ್ ಕ್ವಶನ್ ಕೇಳ್ತೀನಿ. ಯಾರಿಗೆ ಗೊತ್ತಿರುತ್ತೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ ಹೇಳಿಲ್ಲ ಅಂತಂದ್ರೆ ಆನ್ಸರ್ ಹೇಳಿಲ್ಲ, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರಲ್ಲೂ ಕೂಡ ಗರಿಷ್ಠ ಸ್ಪರ್ಧಿಗಳನ್ನು ನಮೂದಿಸಬಹುದು. ಒಂದು ಬ್ಯಾಲೆಟ್ ಯೂನಿಟ್ ಅಲ್ಲಿ ಎಷ್ಟು ಗರಿಷ್ಠ ಸ್ಪರ್ಧಿಗಳನ್ನು ನಮೂದಿಸಬಹುದು? ನೋ ಆಪ್ಷನ್, ನೋ ಆಪ್ಷನ್. ನೀವು ಹ್ಯಾಂಡ್ ರೈಸ್ ಮಾಡಬೇಕು. ಆನ್ಸರ್ ಯೂನಿಟ್ ಅಲ್ಲಿ ಎಷ್ಟು ಗರಿಷ್ಠ ಸ್ಪರ್ಧಿಗಳನ್ನು ನಮೂದಿಸಬಹುದು? ಓಕೆ, ಒಂದು ಬ್ಯಾಲೆಟ್ ಯೂನಿಟ್ ಅಲ್ಲಿ ಎಷ್ಟು ಗರಿಷ್ಠ ಸ್ಪರ್ಧಿಗಳನ್ನು ನಮೂದಿಸಬಹುದು? ಬೇಡ ಬನ್ನಿ. ಆಪ್ಷನ್ ಎ 24, ಆಪ್ಷನ್ ಬಿ 16, ಆಪ್ಷನ್ ಸಿ 28, ಆಪ್ಷನ್ ಡಿ 32. ಫಸ್ಟ್ ಅವ್ರು ರೈಟ್ ಮಾಡಿದ್ದಾರೆ 16. ಸೊ ಸೆಕೆಂಡ್ ಸ್ಥಾನಕ್ಕೆ ತುಂಬಾ ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಮುಕ್ತಾಯಗೊಂಡ ನಂತರ ಆರನೇ ಅಣ್ಣನೇ ಮುಂದೆ ಇದ್ದಾನೆ, ತಮ್ಮನನ್ನ ಹಿಂದಿಕ್ಕಿ ಅಣ್ಣನೇ ಮುಂದೆ ಇದ್ದಾನೆ. ಆರನೇ ಟೀಮು ಜಯಶೀಲವಾಗಿದೆ, ಸೆಕೆಂಡ್ ಪ್ಲೇಸ್ ಅನ್ನ ತಗೊಂಡಿರ್ತಾರೆ. ಸೊ ಅದಾದ ನಂತರ ಅದೇ ಥರ್ಡ್ ಟೀಮು ಥರ್ಡ್ ಪ್ಲೇಸ್ ಅನ್ನ ತಗೊಂಡಿರ್ತಾರೆ. ಓಕೆ, Team 4 first place. ಭಾಗವಹಿಸಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಅದ್ರ ಪ್ರಕಾರ ಇಲ್ಲಿ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಟೀಮ್ 4 ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಸೊ ಅದೇ ರೀತಿ ಟೀಮ್ 6 ಸೆಕೆಂಡ್ ಪ್ಲೇಸ್ ಅನ್ನ ಪಡ್ಕೊಂಡಿರುತ್ತೆ. ಟೀಮ್ ಥರ್ಡ್ ಪ್ಲೇಸ್ ಅನ್ನ ತಗೊಂಡಿರುತ್ತೆ. ಓಕೆ, ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಯಾರ ಪರ ವಿರೋಧ ಅವ್ರಿಗೆ ಬಹುಮಾನ ಕೂಡ ನಮ್ಮ ಕಾಲೇಜ್ ಕಡೆಯಿಂದ ಇರುತ್ತೆ. ಅದಕ್ಕೆ ಕೂಡ ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ನಮ್ಮಲ್ಲಿ ಈ ಮೂಲಕ ಕೇಳ್ತೀವಿ. ನಾಳೆ ಅಥವಾ ನಾಡಿದ್ದು ನಿಮಗೆ ಮೆಮೊ ಬರುತ್ತೆ. ಮಾತಾಡ್ತಕ್ಕಂಥವ್ರು ಹೆಸರು ಕೊಡಿ, ಇದ್ರ ಚರ್ಚೆ ಪಾಲ್ಗೊಳ್ಳಿ. ನಿಮ್ಮ ಭವಿಷ್ಯತ್ತಿಗೆ ಒಳ್ಳೆಯ ಬುನಾದಿ ಆಗ್ತಾ ಹೋಗುತ್ತೆ. ಟಾಪಿಕ್ ಹೇಳ್ತೀನಿ. ಟಾಪಿಕ್ ಹೇಳಿ, ಕೊಡ್ತೇವೆ, 3 ದಿನ ಟೈಮ್ ಕೊಡ್ತೇವೆ, 3 ಅಥವಾ 2 ದಿನ ಟೈಮ್ ಕೊಡ್ತೇವೆ. ಅದರ ಈಗಿರಲ್ಲ ಆ ಕಡೆ ಹಾಲಲ್ಲಿ